ಹಾಯ್ ಫ್ರೆಂಡ್ಸ್, ವೈಶಾಲಿ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಸಬ್ಬಸಿಗೆ ಪಲ್ಯ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಇದು ಮಾಡೋದು ತುಂಬಾ ಸುಲಭ ಹಾಗೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ ರೆಸಿಪಿಯನ್ನು ಶುರು ಮಾಡೋಣ. ಮೊದಲಿಗೆ ಒಂದು ಬಾಣಲೆಗೆ ಎಣ್ಣೆಯನ್ನು ಹಾಕಿಕೊಳ್ಳಿ. ಒಂದು 2ರಿಂದ 3 ಚಮಚದಷ್ಟು ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಜಾಸ್ತಿ ಹಾಕಿದ್ರೇ ಈ ಪಲ್ಯ ಟೇಸ್ಟಿಯಾಗಿ ಬರೋದು, ಹಾಗಾಗಿ ಇಲ್ಲಿ ಎಣ್ಣೆ ಜಾಸ್ತಿನೇ ಹಾಕಿಕೊಳ್ಳಿ. ಇವಾಗ ಎಣ್ಣೆ ಬಿಸಿಯಾದ ನಂತರ ಒಂದು ಸಣ್ಣ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಸಣ್ಣ ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಿ. ಚೆನ್ನಾಗಿ ಗರಂ ಆದ ನಂತರ ಇವಾಗ ಇದರಲ್ಲಿ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕಿಕೊಳ್ಳಿ. ಇಲ್ಲಿ ನಾನು ದರ್ದರಿಯಾಗಿ ಕುಟ್ಟಿ ಹಾಕಿಕೊಂಡಿದ್ದೇನೆ. ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಈ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಫ್ಲೇವರ್ ಎಣ್ಣೆಯಲ್ಲಿ ಚೆನ್ನಾಗಿ ಬಿಡಬೇಕು, ಅಲ್ಲಿವರೆಗೂ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಫ್ರೈ ಆದ ನಂತರ ಇವಾಗ ಇದರಲ್ಲಿ ಒಂದು ಮೀಡಿಯಮ್ ಆಕಾರದ ಈರುಳ್ಳಿಯನ್ನು ಇಲ್ಲಿ ನಾನು ಕಟ್ ಮಾಡಿ ಹಾಕಿಕೊಳ್ಳಿ. ಈರುಳ್ಳಿ ಕೂಡ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಗೋಲ್ಡನ್ ಕಲರ್ ಬರೋವರೆಗೂ ಅಥವಾ ಈ ಈರುಳ್ಳಿ ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಈರುಳ್ಳಿ ಸ್ವಲ್ಪ ಬೇಗನೆ ಸಾಫ್ಟ್ ಆಗೋದಕ್ಕೆ ಇಲ್ಲಿ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿದರೆ ತುಂಬ ಬೇಗನೆ ಈ ಈರುಳ್ಳಿ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಉಪ್ಪು ಹಾಕಿಕೊಂಡು ಮತ್ತೆ ನಾನು ಫ್ರೈ ಮಾಡ್ಕೊಂಡಿದ್ದೇನೆ ಈ ಈರುಳ್ಳಿಯನ್ನು. ಇವಾಗ ಇದಕ್ಕೆ ಒಂದು ಸಣ್ಣ ಟೇಬಲ್ ಸ್ಪೂನಷ್ಟು ಅರಿಶಿಣ ಹಾಗೂ ಒಂದು ಸಣ್ಣ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕಿಕೊಳ್ಳಿ. ಧನಿಯಾ ಪುಡಿ ಅರಿಶಿಣ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಹೆಸರು ಬೇಳೆಯನ್ನು ನೆನೆಯಕ್ಕೆ ಹಾಕಿಟ್ಟಿದ್ದೆ. ಚೆನ್ನಾಗಿ ತೊಳೆದುಕೊಂಡು ಸಿಪ್ಪೆ ಸಮೇತ ಇಲ್ಲಿ ನಾನು ಹೆಸರು ಬೇಳೆಯನ್ನು ಯೂಸ್ ಮಾಡಿದ್ದೇನೆ. ತುಂಬ ಟೇಸ್ಟಿಯಾಗಿ ಬರುತ್ತೆ ಸಿಪ್ಪೆ ಇರುವ ಹೆಸರು ಬೇಳೆಯನ್ನು ಯೂಸ್ ಮಾಡಿದರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಮಸಾಲೆಯಲ್ಲಿ ಇವಾಗ ಇದರಲ್ಲಿ ನೀರನ್ನು ಹಾಕಿಕೊಳ್ಳಿ. ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು, ಈ ಹೆಸರು ಬೇಳೆಯನ್ನು ಬೇಯಿಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಕೊಂಡು ಚೆನ್ನಾಗಿ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಉಪ್ಪು ಹಾಕಬೇಡಿ. ಇವಾಗ ಒಂದು 5 ನಿಮಿಷ ಅಥವಾ ಅರ್ಧದಷ್ಟು ಈ ಹೆಸರು ಬೇಳೆಯನ್ನು ಚೆನ್ನಾಗಿ ಬೆಂದ ಮೇಲೇ ಉಪ್ಪನ್ನು ಹಾಕಿಕೊಳ್ಬೇಕು. ಇವಾಗ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು ಅರ್ಧದಷ್ಟು ಬೆಂದಿದೆ ಇಲ್ಲ ಅಂಥೇಳಿ ನಾವು ಚೆಕ್ ಮಾಡೋಣ. ಮುಚ್ಚಳ ತೆಗೆದುಕೊಂಡಿದ್ದೇನೆ ಇಲ್ಲಿ ನಾನು. ಇವಾಗ ಈ ಹೆಸರು ಬೇಳೆ ಬೆಂದಿದೆ ಇಲ್ಲ ಅಂಥೇಳಿ ನೋಡೋಣ ಬನ್ನಿ. ಈ ರೀತಿ ಕೈಯಿಂದ ಈ ಹೆಸರು ಬೇಳೆ ಕಟ್ ಆಗ್ತಾ ಇದ್ದರೆ ಇದು ಅರ್ಧದಷ್ಟು ಬೆಂದಿದೆ ಅಂತ ಅರ್ಥ. ಇವಾಗ ಇದರಲ್ಲಿ ನಾವು ಉಪ್ಪನ್ನು ಹಾಕಿಕೊಳ್ಳೋಣ. ಉಪ್ಪು ಹಾಕಿಕೊಳ್ಳೋಣ ರುಚಿಗೆ ತಕ್ಕಷ್ಟು. ಉಪ್ಪು ಹಾಕಿದ ಮೇಲೆ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಚಮ್ಮಚನಿಂದ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇವಾಗ ಇದರಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಹಾಕಿಕೊಳ್ಳೋಣ. ನಾನಿಲ್ಲಿ ಚೆನ್ನಾಗಿ ಸ್ವಚ್ಛವಾಗಿ ತೊಳೆದುಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಡ್ರೈ ಮಾಡ್ಕೊಂಡಿದ್ದೇನೆ ಪೂರ್ತಿಯಾಗಿ. ಇವಾಗ ಇದರಲ್ಲಿ ಈ ಸಬ್ಬಸಿಗೆ ಸೊಪ್ಪನ್ನು ಹಾಕಿಕೊಳ್ಳಿ. ಈ ರೀತಿ ಮೇಲ್ಗಡೆನೇ ಹಾಕಿಕೊಳ್ಳಿ ರೀತಿಯಾಗಿ. ಈ ಹೆಸರು ಬೇಳೆಯಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನಾನು ವಿಡಿಯೋದಲ್ಲಿ ಯಾವ ರೀತಿ ಈ ಬಾಣಲೆಯಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಹಾಕಿಕೊಂಡಿದ್ದೇನಲ್ಲ ಅದೇ ರೀತಿಯಾಗಿ ಹಾಕಿಕೊಳ್ಳಿ. ಇವಾಗ ಇದಕ್ಕೆ ಒಂದು 2 ಚಮಚದಷ್ಟು ಫ್ರೈ ಮಾಡ್ಕೊಂಡಿರುವ ಶೇಂಗಾದ ಬೀಜದ ಪುಡಿಯನ್ನು ಹಾಕಿಕೊಂಡಿದ್ದೇನೆ. ಶೇಂಗಾದ ಬೀಜದ ಪುಡಿ ಹಾಕಿದ ಮೇಲೆ ಈ ರೀತಿ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಹಬೆಯಲ್ಲಿ ಈ ಸೊಪ್ಪನ್ನು ಬೇಯಿಸ್ಕೊಳ್ಬೇಕು. ಒಂದು 2 ನಿಮಿಷ ಆದ ನಂತರ ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲಿ ನೋಡ್ತಾ ಇರಬಹುದು. ಈ ಸೊಪ್ಪನ್ನು ಸ್ವಲ್ಪ ಕಡಿಮೆ ಆದ ನಂತರನೇ ಈ ರೀತಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈ ಹೆಸರು ಬೇಳೆಯಲ್ಲಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಮತ್ತೆ ನಾವು ಮುಚ್ಚಳ ಮುಚ್ಚಿ ಒಂದು 2ರಿಂದ 3 ನಿಮಿಷ ಗ್ಯಾಸ್ ಮೀಡಿಯಮ್ನಲ್ಲಿಟ್ಟು ಬೇಯಿಸ್ಕೊಂಡ್ರೆ ಸಾಕು. ತುಂಬ ಟೇಸ್ಟಿಯಾಗಿ ಬರುತ್ತೆ. 2ರಿಂದ 3 ನಿಮಿಷ ಆದ ನಂತರ ಇವಾಗಿಲ್ಲಿ ನಾನು ಮುಚ್ಚಳವನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ಮತ್ತೆ ನಾನು ಮುಚ್ಚಳ ತೆಗೆದಾದ ನಂತರ ಒಂದು 2 ನಿಮಿಷ ಹಾಗೇ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಯಾಕಂದರೆ ಈ ಸಬ್ಬಸಿಗೆ ಸೊಪ್ಪನ್ನು ಹಾಕಿದ ಮೇಲೆ ನೀರಿನ ತೇವಾಂಶ ಬಿಟ್ಕೊಳ್ಳುತ್ತೆ. ಆದ್ದರಿಂದ ಈ ನೀರಿನ ತೇವಾಂಶ ಹೋಗಲಾಡಿಸೋ ಸಲುವಾಗಿ ಈ ರೀತಿ ಒಂದು 2 ನಿಮಿಷ ನೀರಿನ ತೇವಾಂಶ ಕಡಿಮೆ ಆಗುತ್ತೆ. ಆದ್ದರಿಂದ ಈ ರೀತಿ ಫ್ರೈ ಮಾಡ್ಕೊಳ್ಳೋದರಿಂದ ಇವಾಗ ನಮ್ಮ ಸಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾನು ಒಂದು ಬೌಲ್ನಲ್ಲಿ ಸರ್ವ್ ಮಾಡ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿರುತ್ತೆ ವೀಕ್ಷಕರೇ. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಇದು ಚಪಾತಿ ರೊಟ್ಟಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಏನಾದರೂ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದಾದ ನಂತರ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡೋದನ್ನು ತಪ್ಪದೇ ಮರಿಬೇಡಿ. ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಆದ ರೆಸಿಪಿ ಜೊತೆಗೆ. ಥ್ಯಾಂಕ್ ಯು.